ಇವತ್ತು ಅವ್ರು ನನಗೆ ಬೇಡ ಅನಿಸಿ ದೂರ ದೂರ ಬಂದ್ಬಿಟ್ಟೆ. ನಾನು ಎಲ್ಲಿಗೆ ಬಂದಿದ್ದೀನಿ, ಮುಂದೆ ಏನು ಮಾಡ್ತೀನಿ, ಇದ್ಯಾವುದು ನನಗೆ ಬೇಕಾಗಿಲ್ಲ. ನನಗೀಗ ನಿನ್ನನ್ನು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಿನ್ನ ನಿನ್ನ ತಂದೆ ನೆರಳಿಂದ ದೂರ ಇಟ್ಟು ಬೆಳೆಸ್ತೀನಿ. ಆದರೆ ನಿನಗೆ ನಾನು ಯಾವತ್ತೂ ಪ್ರೀತಿ ಮಾತ್ರ ಕಡಿಮೆ ಮಾಡಲ್ಲ. ಏನಮ್ಮ ಎప్పుడు ಅಳಕಿರಕ್ಕೆ? ಏನಿಲ್ಲ. ಏನಮ್ಮ ನೀನು ಕನ್ನಡದವಳ? ಹಾಂ ಹೌದು. ನೀವು ಯಾಕೆ ಹೀಗೆ ಕೇಳ್ತಿದ್ದೀರಾ? ನೀನು ಬಂದಿರೋದು ತಮಿಳ್ನಾಡಿಗೆ ತಾಯಿ. ಹೌದಾ? ಏನಮ್ಮ ನೀನಾಗೆ ಬಂದು ನಿನಗೆ ಗೊತ್ತಿಲ್ವಾ? ಏನಾಯ್ತು ತಾಯಿ? ಏನೂ ಇಲ್ಲ ಸ್ವಾಮಿಗಳೇ. ಏನೂ ಇಲ್ಲ ಅಂತಿರೋ ಧ್ವನಿನಲ್ಲೇ ಎಲ್ಲ ಇದೆ ಅಂತ ಅನಿಸ್ತಾ ಇದೆ. ಆದರೂ ನಿನ್ನ ಜೀವನದಲ್ಲಿ ಏನೋ ನಡೆದಿದೆ ಅಂತ ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಆದರೆ ನಾನು ಅದನ್ನು ಕೇಳಿ ನಿನ್ನ ಮನಸ್ಸಿಗೆ ನೋವು ಮಾಡಲ್ಲ ತಾಯಿ. ನೋಡು, ನೀನು ಒಬ್ಬಳೇ ಇಲ್ಲಿಗೆ ಬಂದಿದ್ಯಾ ಅಂದರೆ ನಿಮ್ಮವ್ರನ್ನೆಲ್ಲ ಕಳ್ಕೊಂಡು ದಿಕ್ಕು ತೋಚದೆ ಇಲ್ಲಿಗೆ ಬಂದಿದ್ಯಾ ಅಂತ ಅನಿಸ್ತಾ ಇದೆ. ನಿನ್ನ ಮನಸ್ಸಿನಲ್ಲಿ ಅದೇ ನೋವಿನ ಜ್ವಾಲೆ ಉರಿತಾ ಇದೆಯೋ, ಎಷ್ಟು ಕಣ್ಣೀರು ಸುರಿಸಿ ಬಂದಿದೆಯೋ ಗೊತ್ತಾಗ್ತಾ ಇಲ್ಲ. ಆದರೆ ನೀನು ಬಂದು ಆ ದೇವ್ರ ಸನ್ನಿಧಾನ ಸೇರಿದೆಯಾ, ನಿನಗೆ ಮುಂದೆ ಎಲ್ಲ ಒಳ್ಳೇದಾಗತ್ತೆ. ಏನು ಯೋಚನೆ ಮಾಡಬೇಡಮ್ಮ. ಇರಮ್ಮ, ಪ್ರಸಾದ ತಂದು ಕೊಡ್ತೀನಿ. ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆನಲ್ಲಿ ಬಂದ್ಬಿಟ್ಟೆ. ಆದರೆ ನಾನು ಇಷ್ಟು ದೂರ ಬಂದಿದ್ದೀನಿ. ನನಗೆ ದಿಕ್ಕೆ ತೋಚ್ದಾಗಿದೆ. ನನಗೆ, ನನ್ನ ಮಗುಗೆ ಈಗ ನೀನೇ ದಾರಿ ತೋರಿಸ್ಬೇಕು ದೇವ್ರೆ. ತಗೋ ತಾಯಿ. ದಿಕ್ಕೆ ತೋಚ್ತಾ ಇಲ್ಲಿಗೆ ಬಂದೆ. ಆದರೆ ಈಗ ನನಗೆ ದಿಕ್ಕು ತೋರಿಸಿ ಗುರಿ ತಲುಪಿಸೋ ಗುರು ನೀನಾಗಿರುವಾಗ ನಾನು ಇನ್ಯಾವುದಕ್ಕೂ ಭಯ ಪಡಲ್ಲ. ನನ್ನ ಜೊತೇಲಿ ನೀನು ಯಾವಾಗಲೂ ಇದ್ದೇ ಇರ್ತೀಯ ಅನ್ನೋ ನಂಬಿಕೆ ನನಗಿದೆ ತಾಯಿ. ಗೌರಿ, ಈಗ ಸೀದಾ ನೀನು ನಿಮ್ಮ ಅಜ್ಜಿ ರೂಮ್ಗೆ ಹೋಗಿ ಹುಡುಕಿದ್ರೆ ಒಂದು ಆಲ್ಬಮ್ ಸಿಗುತ್ತೆ. ಅದನ್ನ ನೋಡಿದ್ರೆ ನಾನು ಕೊಟ್ಟಿರೋ ಫೋಟೋ ಒರಿಜಿನಲ್ಲೋ ಅಲ್ವೋ ಅಂತ ನಿನಗೆ ಗೊತ್ತಾಗುತ್ತೆ. ಆಗ ಹೋಗಿ ನಿಮ್ಮ ಅಜ್ಜಿನ ಕೇಳು, ಇವ್ರು ಯಾರು ಅಂತ. ಇವನು ನನ್ನ ಮಗ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರೆ. ಒಂದ್ ವೇಳೆ ನಾನು ಹೇಳ್ದಾಗ ಹೇಳಲಿಲ್ಲ ಅಂದ್ರೆ ನೀನ್ ಅನ್ಕೊಂಡಿರೋದೇ ನಿಜ ಅನ್ಕೊಂಡು ನಿನ್ ದಾರಿ ನೀನ್ ನೋಡ್ಕೊ. ನಾನು ಹೇಳಿರೋದೇ ನಿಜ ಆದ್ರೆ ನಿನ್ ತಂದೆ ನಾನೇ ಅನ್ನೋದನ್ನ ನೀನು ಒಪ್ಕೋಬೇಕು. No, no, it's not possible. It's not possible. It's not possible. ಸುಮಿತ್ರ, ಇವತ್ತು ನಾನ್ ನಿನ್ಗೆ ಹೂ ಮುಡಿಸಿದ್ರೆ ದೇವ್ರಿಗೆ ಇಷ್ಟ ಅನ್ಸುತ್ತೆ. ಕೊಡು, ನಾನು ಇಲ್ಲಿ ಮುಡಿಸ. ಸುಮ್ಮನೆ
ಈ ಕಡೆ ಬನ್ನಿ ನೀವು. ನೀನೇನೆ ನಾನು ಮುಡಿಸ್ಬೇಕು ಅಂತ ನಿನ್ ಮನ್ಸಲ್ಲೂ ಇರುತ್ತೆ, ಆದ್ರೆ ನಾಚ್ಕೋತಾ ಇದೀಯ. ಕೊಡಿಲಿ. ಬೇಡ ರೀ, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ, ರೇಗಿಸ್ತಾರೆ. ಈ ಕಡೆ ಬನ್ನಿ. ರೇಗಿಸ್ಲಿ ಬಿಡೆ, ರೇಗಿಸ್ಕೊಳಕ್ಕೂ ಒಂದು ಅದೃಷ್ಟ ಬೇಕು. ಕೊಡಿಲಿ. ಸರಿಯಾಗಿ ಮುಡಿಸ್ಬೇಕು. ಎಸ್. ತಿರ್ಗೋ. ನಿಮ್ಮ ಬಿಲ್ಡಪ್ ಬರೀ ನನ್ನ ಮುಂದೆ ಮಾತ್ರ ಇಷ್ಟೇ ಆಗೋದು ನಿಮ್ಮ ಕೈಯಲ್ಲಿ. ನೀನ್ ತಗೋತಾ ಇರೋ ಬಿಲ್ಡಪ್ಗೆ ಅಲ್ಲಿ ಮದುವೆ ಮಾತ್ರ ಅಲ್ಲ, ಮದುವೆ ಊಟ ಮುಗಿದೋಗಿರುತ್ತೆ. ಬರೀ ನೋಡಿದ್ನಲ್ಲ ಹೂ ಮುಡಿಸಿದ್ದು. ಸತ್ತವರು ನಿನ್ನವರಲ್ಲ, ಹೆತ್ತವರು ನಿನ್ನ ಕಣ್ಣೆದುರುಗಡೆ ಇದ್ರು ಸೇರೋ ಕಾಲಕ್ಕೆ ದೇವರ ಅಪ್ಪಣೆ ಬೇಕು. ನಿನ್ನ ಹೆತ್ತ ತಂದೆ ತಾಯಿ ನಿನ್ನ ಕಣ್ಣೆದುರುಗಡೆ ಬರ್ತಾರೆ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವೂ ಇದೆಯಮ್ಮ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವೂ ಇದೆಯಮ್ಮ. ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ, ಈ ತಾಯಿ ಮಗುವಿಗಿಲ್ಲ ಅಂತರ. ಊಟ ಯಾಕೆ, ಏನಾಯ್ತು? ಒಂಥರ ಇದೆಯಾ? ಏನಿಲ್ಲ ಅಮ್ಮ. ಮಮತೆಯೇ ಅವಳಿಗೆ ಸಿರಿತನ, ಕರುಣೆಯೇ ಕರುಳಿನ ಗೆಳೆತನ. ದೇವರಿಗೂ ಅವಳೆ ತಾನೆ ದೇವರು, ಅವಳ ಸರಿ ಸಮ ಯಾರು ಕಾಣರು. ಅವಳ ಪ್ರೀತಿಯಲ್ಲಿ ಜಗವೇ ಬೆಳಗುವುದು. ಅಮ್ಮ ನಿನಗೂ ಮೊದಲು ಜಗದಲ್ಲಿ ಯಾರಮ್ಮ. ಜ್ವಾಲ, ಏನಾಗಿದೆ ನಿನಗೆ? ದಿನ ಇರುವಂತೆ ನೀನಿಲ್ಲ. ನೀನು ನನಗೆ ಹಣ್ಣು ತಂದು ಕೊಡುವುದು ಅಂದರೆ ಇದೇನು ವಿಚಿತ್ರ? ಯಾಕೆ ಚಾಮುಂಡಿ, ನಾನು ಕೊಡಬಾರದೆ? ನಾನು ಒಳ್ಳೆಯವಳಲ್ಲ ಎನ್ನುತ್ತಿರುವೆಯಾ? ಏನೋ ನಿನಗೆ ಲಾಡು ಕೊಡದೆ ನಾನೊಬ್ಬಳೇ ತಿಂದೇನಲ್ಲ, ನಂದು ಸ್ವಲ್ಪ ಬೇಸರವಾಯಿತು. ನನ್ನ ಸೋದರಿಯಲ್ಲವೇ, ಹಾಗೆಲ್ಲ ಮಾಡಬಾರದು ಎಂದು ನಿನಗೆ ಹಣ್ಣು ಕೊಡುತ್ತಿದ್ದೇನೆ. ಬೇಡವಾದರೆ ಬಿಡು, ತಿನ್ನಬೇಡ. ಅರೆರೇ, ನಾನಿದನ್ನು ತಿನ್ನುತ್ತೇನೆ ಜ್ವಾಲ, ನೀನು ಹೀಗೆಲ್ಲ ಕೋಪ ಮಾಡಿಕೊಳ್ಳಬೇಡ. ಆದರೆ ನಾವು ಇದನ್ನೆಲ್ಲ ಮೀರಿ ಬೆಳೆಯಬೇಕು. ನೀನು ನನಗೆ ಲಾಡು ಕೊಟ್ಟಿಲ್ಲ, ಹಣ್ಣು ಕೊಟ್ಟಿಲ್ಲ ಎಂದು ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಇದೆಲ್ಲ ಬಹಳ ಚಿಕ್ಕ ವಿಷಯಗಳು ಅಷ್ಟೇ. ಇನ್ನೂ ಎಂತೆಂಥ ವಿಷಯಗಳು ಇವೆ, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಷ್ಟೇ. ಬೇರೆ ವಿಷಯವೇ ಇದಕ್ಕಿಂತ ದೊಡ್ಡದು? ಏನದು? ದೇವರಾಗುವುದು. ಏನು? ದೇವರಾಗುವುದೇ? ಏ ಚಾಮುಂಡಿ, ಏನು ಹೇಳುತ್ತಿರುವೆ? ನಾವು ದೇವರಾಗುವುದು ಯಾವಾಗ ಗೊತ್ತೇ ನಿನಗೆ? ಗೊತ್ತಿದೆ. ನಾನೀಗ ಅದನ್ನಷ್ಟೇ ಯೋಚಿಸಬೇಕು. ಅದೇ ನನ್ನ ಗುರಿ. ಏ ಚಾಮುಂಡಿ, ಏನೇನು ಮಾತನಾಡಬೇಡ. ಜೀವ ಹೋದರಷ್ಟೇ ದೇವರಾಗುವುದು. ರಾಜಕುಮಾರಿಯಾಗಿ ಹೀಗೆ ಕೆಟ್ಟ ಮಾತಾಡುತ್ತೀಯಲ್ಲ, ಬುದ್ಧಿ ಇಲ್ಲವೇ ನಿನಗೆ? ಹಾಗಲ್ಲ ಜ್ವಾಲ. ಜ್ವಾಲ, ಯಾಕಮ್ಮ? ಯಾಕೆ ಕೋಪ? ಅಮ್ಮ, ಇವಳ ಮಾತು ಕೇಳಿದರೆ ಕೋಪ ಬರದಿರಲು ಸಾಧ್ಯವೇ? ನಿನ್ನ ಮುದ್ದಿನ ಮಗಳು ಏನು ಹೇಳುತ್ತಿದ್ದಾಳೆ ಕೇಳು, ಆಗ ನಿನಗೂ ಕೋಪ ಬರುತ್ತದೆ. ಇವಳು ದೇವರಾಗುತ್ತಾಳಂತೆ. ಚಾಮುಂಡಿ, ಹೀಗೆ ಹೇಳಿದೀಯಾ? ನಾನು ಹೇಳಿದ್ದು ಹಾಗಲ್ಲ. ಜ್ವಾಲ ತಪ್ಪಾಗಿ ತಿಳಿದುಕೊಂಡಳು.
ನಾನೇನು ಸಾಯೋ ಮಾತನಾಡಿಲ್ಲ. ಅಮ್ಮ, ಜ್ವಾಲಾ ಸಾಯದೆಯೂ ದೇವರಾಗಬಹುದು. ಕಂದ, ಹಾಗೆಂದರೇನು? ದೇವರಾಗುವುದು ಹೇಗೆ? ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಮನುಷ್ಯರು ದೇವರಾಗಬಹುದು ಎಂದು ಗೊತ್ತಿದೆ. ಇನ್ನೂ ಬಹಳ ಕಲಿಯಬೇಕು. ಆಗ ಹೇಗೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಅಪ್ಪ, ನಾನು ನಿಮಗೂ ಹೇಳುತ್ತೇನೆ. ಜ್ವಾಲಾ, ನಾನು ಹೇಳಿದ್ದು ಹೀಗೆ. ನೀನು ದೇವರಾಗಬಹುದು. ನಾನೇ ನಿನಗೆ ಹೇಳಿಕೊಡುತ್ತೇನೆ. ನನಗೇನು ಬೇಡ ಕಣಮ್ಮ, ಬೇಕಿದ್ದರೆ ನೀನಾಗು. ತಿಂಡಿ ರೆಡಿನೇನೆ? ಆತೆ ರೆಡಿ ಇದೆ. ಸರಿ, ಮನೋಜ ಕುತ್ಕೊಳ್ಳಪ್ಪ, ಬಡ್ಸು ಅವನಿಗೆ. ನಾನು ಬಡ್ಸಲಾತೆ, ಬೇಕಾದ್ರೆ ಬಡ್ಸ್ಕೊಳ್ಳಿ. ಗೊತ್ತು ಕಣಮ್ಮ. ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಮತ್ತೆ ಮತ್ತೆ ಹೇಳಿ ತೋರಿಸ್ಬೇಕಾಗಿಲ್ಲ. ನನಗೆ ಅರ್ಥ ಆಯ್ತು. ನೀನು ಕುತ್ಕೊಳ್ಳೋ, ನಾ ಬಡಿಸ್ತೀನಿ. ಮಾವ ಬತ್ರಾ, ಬನ್ನಿ ತಿಂಡಿ ಬಡಿಸಿ. ಎಲ್ಲಮ್ಮ ಸೂರ್ಯ? ಅವರು ಬೆಳಗ್ಗೆನೆ ಯಾವುದೋ ಡ್ಯೂಟಿ ಬಂತು ಅಂತ ಹೋದ್ರು ಮಾವ. ಗೊತ್ತು ಇಲ್ದೇನೆ ತುಂಬ ರಾತ್ರಿ ಎಲ್ಲ ಕಷ್ಟಪಡ್ತಾನ ಪಾಪ. ಆದ್ರೂ ದುಡಿಮೆ ಮಾತ್ರ 200, 250. ಅದ್ರ ಮೇಲ್ ಬಂದಿದ್ದು ಕಾರ್ಗೂ ಕುಡಿಸ್ಬೇಕಲ್ಲ. ಅಮ್ಮ, ಅವನ ಕಾರು ಇಬ್ರು ಸರಿಯಾದ ಕುಡುಕ್ರೆ. ನೀನು ನಿನ್ನ ಕಾರ್ ಶುದ್ಧ ಸೋಂಬೇರಿಗಳು. ನೀನು ಮನೆ ಬಿಟ್ಟು ಕದೋದು ಕಷ್ಟ, ಅದು ಕಾಂಪೌಂಡ್ ಬಿಟ್ಟು ಅಲ್ಲಾಡೋದು ಕಷ್ಟ. ಒಟ್ನಲ್ಲಿ ಇವನಿಗೇನಾದ್ರೂ ಅನ್ಬೇಕಲ್ಲ ನೀವು. ಒಟ್ಟಿನಲ್ಲಿ ಅವನಿಗೇನಾದ್ರೂ ಅನ್ಬೇಕಲ್ಲ ನೀವು. ನೋಡಿ, ಇವನು ದಿನಾ ಕೆಲ್ಸಕ್ಕೆ ಹೋಗ್ತಾನೆ. ಕೂತ್ ಕಡೆನೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾನೆ ನನ್ನ ಮಗ. ಆದ್ರೆ ನಿಮ್ ಮಗ ದಿನ ಇಡೀ ದುಡಿದ್ರು 600 ರೂಪಾಯೋ 700 ರೂಪಾಯಿ ಅಷ್ಟೇ ಕಿಮ್ಮತ್ತು. ಅಷ್ಟೇನ 500, 200. ಇವತ್ತು ಬರೆದಿಟ್ಕೊಳ್ಳಿ ಶಾಂತಿ. ನಮ್ಮ ಮನೆ ದೇವರು ರಂಗನಾಥನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ತಿನ್ನೋದನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಅವನು 1 ಲಕ್ಷ ಸಂಪಾದನೆ ಮಾಡಿ ತೋರಿಸ್ತಾನೆ. ಮನೋಜ, 1 ಲಕ್ಷ ರೂಪಾಯಿ ಅಂತೆ. ಹಂಗೇನಾದ್ರೂ ಸಂಪಾದನೆ ಮಾಡ್ಬೇಕು ಅಂದ್ರೆ ಅವನು ಕುಡಿಯೋದು ಬಿಟ್ಬಿಟ್ಟು ಕದಿಯೋ ಕೆಲಸ ಶುರು ಮಾಡ್ಬೇಕು ಅಷ್ಟೇ. ನಾನು ಬದುಕಿರೋವರೆಗೂ ಅದಾಗಲ್ಲ, ನಾನು ಹೋದ್ಮೇಲೂ ಅದಾಗಲ್ಲ. ನೋಡ್ತಾ ಇರೋ ಶಾಂತಿ, ಈ ಮನೆಗೆ ಆಧಾರ ಸ್ತಂಭ ಅನಿಸ್ಕೊತಾನೆ ಮತ್ತು ಬಹಳ ದೊಡ್ಡ ಸ್ಥಾನಕ್ಕೆ ಅವನು ಬಂದೇ ಬರ್ತಾನೆ. ನೋಡ್ತಾ ಇರೋ. 100ಕ್ಕೆ 100 ಮಾವ. ಖಂಡಿತವಾಗ್ಲೂ ಆ ದಿನ ಬೇಗ ಬಂದೇ ಬರುತ್ತೆ. ಬರುತ್ತೆ ಬೊಮ್ಮರಾಣಿ. ಅದು ಸಿಲ್ಕ್ ಬೋರ್ಡ್ ಸಿಗ್ನಲ್ ಸ್ಟಕ್ ಆಗ್ಬಿಡಿದೆ ಪಾಪ. ಸಿಗ್ನಲ್ ಬಿಟ್ಮೇಲೆ ಬಂದ್ಬಿಡುತ್ತೆ ಸೀದಾ. ಚಿತಾ, ಹುಷಾರ್ಗಳ. ಓ, ಈ ಅಮ್ಮನ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದಾನೋ ಈ ಪುಣ್ಯಾತ್ಮ. ಇವನಿಂದ ನೆಮ್ಮದಿಯಾಗಿ ತಿನ್ನಕ್ಕೂ ಆಗಲ್ಲಪ್ಪ ಈ ಮನೆಯಲ್ಲಿ. ಸೊಂಟ ಹುಷಾರ್ಗಳ. ಹುಷಾರು. ಬಾ ಈ ಕಡೆ. ಇಲ್ಲಿ ಇಟ್ಕೊ 1 ನಿಮಿಷ. ಸ್ವಲ್ಪ ಜಾಗ ಐತಲ್ಲ ಈಗ. ಹೋಗು, ಮಿಕ್ಕಿದೆಲ್ಲ ತಗೊಂಬ. ಸೂರ್ಯ, ಏನೇ ಇದು? ಇದಪ್ಪ ಮಂಚ ಸೊಂಟಗಳು ಸರಿ ಕಣಪ್ಪ. ಆದ್ರೆ ಇವಾಗ ಏನಕ್ಕೆ ಕೈಯ ಇದು? ಇದೇನಿಕೆ ಹಾಸ್ಕೊಳಕ್ಕೆ ಒದ್ಕೊಳಕ್ಕೆ ಎದ್ದು ಬಿದ್ದು ಒದಾಡ ಹೋಕೆ. ಲೇ, ಹುಷಾರು ಕಂಡ್ರೋ. ದೇಹ ಹುಷಾರು. ನಿಧಾನ. ಇಷ್ಟೇ ಆಗೋಯ್ತು. ಈಗಲ್ಲ, ಆ ಕಾಲದಿಂದ ಚಡ್ಡಿ ಹಾಕೊಳಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಉತ್ತರ ಮಾತ್ರ ತಳ್ಕೊಂಬಳಕ. ಲೇ ಚಿತಾ, ದೇಹನ ಹುಷಾರಾಗಿ ತಗೊಂಬರ್ರಪ್ಪ. ತಿರ್ಸ್ಕೊಡ್ರಪ್ಪ ಆ ಕಡೆ. ನೀನು ಆ ಕಡೆ ಹೋಗಿ, ನೀನು ಈ ಕಡೆ ಬರ್ರಿ.
ಏನು? ಓ, ಇದೆಲ್ಲ ನಾನು ನೀಟಾಗಿ ಮಡ್ಚಿಟ್ಟಿದ್ನಲ್ಲ, ಈಗ ಹೇಗೆ ಇದೆಲ್ಲ ಅಂತನಾ? ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ರೂಮಲ್ಲಿರೋದು ನೀವು ಮತ್ತೆ ನಾನು ಮನೇಲಿ ಇರಲಿಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ಹೇಗೆ? ಅಲ್ಲ, ಹೇಗೆ ಅಂದರೆ ನೀನು ಇಲ್ದಿರೋ ಟೈಮಲ್ಲಿ ನಾನು ನಿನ್ನ ಹಾಸಿಗೆ ಯೂಸ್ ಮಾಡಲಾ? ಇದು ಒಳ್ಳೆ ಚೆನ್ನಾಗಾಯಿತು. ಇಲ್ಲಿ ನಾನು ಮಲಗೋದು 7 ಅಡಿ ಬೆಡ್ಡು. ನಾನೇನು ಕೇಳಲೇ ಇಲ್ಲ. ಯಾಕೆ ಇದೆಲ್ಲ ಹೇಳ್ತಿದ್ದೀರಾ? ಬಾಯಿಂದ ಕೇಳಿಲ್ಲ ಅಂದರೂ ನೀವು ಕಣ್ಣಿಂದ ನೋಡ್ತಿರೋ ನೋಟ ಹಾಗೆ ಇತ್ತಲ್ಲ, ಅದಕ್ಕೆ ನಾವು ಮನಸ್ಸಲ್ಲಿದ್ದದನ್ನು ಮೌತಿಂದ ಹಂಗೆ ಹೇಳ್ಬಿಟ್ವಿ. ನೀವು ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಎದ್ರು ಮುಟ್ಕೊಂಡು ನೋಡ್ಕೋತಿದ್ದೀರಾ? ಅದು ನಾನು ಬಂದಾಗಿಂದ ನನಗೆ ಚೆನ್ನಾಗಿ ಗೊತ್ತು. ಬೆಡ್ ಮೇಲೆ ಮಲ್ಗ ಅಭ್ಯಾಸ ಇರೋ ನೀವು ಈ ಚಾಪೆ ದಿಂಬು ಮೇಲೆ ಯಾಕೆ ಮಲ್ಕೋತೀರಾ ಅಲ್ವಾ? ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ನನ್ನನ್ನು ಮಿಸ್ ಮಾಡಿಕೊಂಡು ನನ್ನ ಹಾಸಿಗೆ ಮೇಲೆ ಮಲಗಿರಬಹುದು ಅನ್ನಕ್ಕಾಗುತ್ತೆ? ಅಲ್ಲ ಪಾಪ, ನಿಮ್ಗೇನು ನನ್ನ ಮೇಲೆ ಲವ್ ಆಗಿದ್ಯಾ ಆ ರೀತಿ ಎಲ್ಲ ಹೇಳೋದಕ್ಕೆ? ಏಯ್, ನೀನು ಲೂಸಾಗಿ ಏನೇನೋ ಮಾತಾಡಬೇಡ. ನಾನು ನೆಮ್ಮದಿಯಾಗಿ ಮಲಗಿ ಆಲ್ಮೋಸ್ಟ್ 1 ವಾರನೇ ಆಗಿದೆ. ತಾವೀಗ ನೀವು ಹಳೆ ಟೇಪ್ ರೆಕಾರ್ಡನ್ನು ಆಫ್ ಮಾಡ್ಕೊಂಡು ಮಲ್ಕೊಂಡ್ರೆ ನಾವು ಮಲ್ಕೋತೀವಿ. ಕಣ್ಣಲ್ಲೇ 100 ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೇರೆಲ್ಲ ಇನ್ಯಾರು. ಆಗಿದೆ ಜೀವ ಹೂವು, ಆದರೂ ಏನು ನೋವು, ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ನೀನೆಲ್ಲ ಇದ್ದರೂ ಅಂತರಂಗದಿ ಚಿತ್ರ ಮೂಡಿದೆ, ಈ ಜೀವ ನಿನ್ನದು ಸಂತೆಯಲ್ಲಿಯೂ ಪತ್ತೆ ಮಾಡಿದೆ. ನಾ ಹೇಗೆ ಇರಲಿ ಹೇಳು ನೀನು ಮುದ್ದು ಮಾಡದೆ, ಕಣ್ಣಲ್ಲ 100 ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪಿಗೆ ಬೀರಿಲ್ಲ ಇನ್ಯಾರು. ಜೀವ ಏನು ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಎಂತಹ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ನನ್ನವರು ಎಂದು ಸಹಾಯ ಬಯಸಿ ಬಂದದ್ದೇ ನನ್ನ ದೊಡ್ಡ ತಪ್ಪಾಯಿತು. ಯಾರಿದ್ದೀರಿ? ಬನ್ನಿ ಇಲ್ಲಿ, ನನ್ನ ಮಾತು ಕೇಳಿಸ್ತಿದೆ. ನನ್ನನ್ನು ಮುಕ್ತಗೊಳಿಸಿ. ನನ್ನನ್ನೇಕೆ ಬಂಧಿಸಿದ್ದೀರಿ? ಯಾರಿದ್ದೀರಿ? ಏನು ಮುಖ ನೋಡುತ್ತಿದ್ದೀರಿ? ನನ್ನನ್ನು ಆಚೆ ಬಿಡಿ, ಇಲ್ಲದೆ ಹೋದರೆ ಕಥೆಯೇ ಬೇರೆ ಆಗುತ್ತದೆ. ಏನಮ್ಮ ನಿನ್ ಗಲಾಟೆ? ನೀನ್ ಎಷ್ಟೇ ಬಡ್ಕೊಂಡ್ರು ಯಾರು ಬಂದಿಲ್ಲಿ ಕಾಪಾಡಲ್ಲ. ಸುಮ್ಮನೆ ಕಿರ್ಚ್ಕೊಂಬೇಡ, ಬಾಮಿಚ್ಕೊಂಡ್ ಬಿದ್ದಿರು ತೆಪ್ಪಗೆ. ಏಯ್, ಮಾತಿನಲ್ಲಿ ಮರ್ಯಾದೆ ಇರಲಿ. ನಾನು ಮಹಾರಾಣಿ. ನನ್ನನ್ನು ಹುಡುಕಿಕೊಂಡು ಸೈನಿಕರು ಇಲ್ಲಿಗೆ ಬಂದೇ ಬರುತ್ತಾರೆ. ಮಹಾರಾಜರಿಗೆ ಏನಾದರೂ ನನ್ನನ್ನು ಬಂಧಿಸಿರುವ ವಿಷಯ ತಿಳಿದರೆ ನಿಮ್ಮಗಳ ಕತೆ ಮುಗಿದಂತೆ. ಏನಂದೆ? ನಿನ್ನ ನೋಡ್ಕೊಂಡು ಇಲ್ಲಿಗೆ ಬರ್ತಾರ? ಅಲ್ಲ, ನೀನ್ ಇಲ್ಲಿದ್ಯಾ ಅಂತ ಅವ್ರಿಗೆ ಗೊತ್ತಾಗುತ್ತಾ? ನಿಮ್ ಜಾಗದಲ್ಲಿ ಈಗ ಮಂದಾರ ದೇವಿ ಇದ್ದಾರೆ. ನಿಮ್ ಸ್ಥಾನ ಅವರು ಅಲ್ಲಿ ತುಂಬ್ತಿರ್ಬೇಕಾದ್ರೆ ನೀವ್ ಇಲ್ಲಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತಾ? ಸುಮ್ಮನೆ ಕೂಗಾಡಿ ಆಯಾಸ ಮಾಡ್ಕೊಂಬೇಡ. ನಿನ್ ರಾಣಿಗಿರಿ ಏನಿದ್ರು ನಿನ್ ರಾಜ್ಯದಲ್ಲಿ ಇಟ್ಕೋ. ಇದು ನಮ್ಮ ರಾಜ್ಯ. ಇಲ್ಲಿ ರಾಣಿ ಮಂದಾರಾದೇವಿ. ಇಲ್ಲಿ ಅವ್ರು ಹೇಳಿದ್ದೇ ನಡೆಯೋದು. ಏಯ್, ಬಾರ ಹೋಗೋಣ. ನಿಲ್ಲಿ, ನನ್ನ ಮಾತು ಕೇಳಿ ಹೋಗಬೇಡಿ. ಏನು ಮಾಡಲೀಗ? ದಯವಿಟ್ಟು ಹೀಗೆಲ್ಲ ಮಾತಾಡ್ಬಿಡಿ. ಮೊದಲು ನಿಮ್ಮ ಪರಿಚಯ ಹೇಳಿ, ಏನು ಸಮಸ್ಯೆ ಅಂತ ಹೇಳ್ಕೊಳ್ಳಿ. ಪರಿಹಾರದ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಸಾಯುವಂಥ ತೊಂದರೆ ನಿಮಗೆ ಬಂದಿರುವುದಾದರೂ ಏನು? ಮೊದಲು ಅದನ್ನು ಹೇಳಿ. ನನ್ನ ಹೆಸರು ಬೀರಮ್ಮ ಅಂತ. ಗಡಿ ಪಕ್ಕದ ಹಳ್ಳಿಯವಳು.
ಇವನು ನನ್ನ ಮಗ, ಹುಟ್ಟು ಕುರುಡ, ಜೊತೆಗೆ ಮಾತು ಬರಲ್ಲ. ಯಾರಿಗೆ ಯಾವ್ದಿರಲ್ವೋ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಅಂತೆ. ಇವನು ಹಂಗೆ ಬಾಯಿ ತುಂಬ ಮಾತಾಡಬೇಕು, ದಿನ ಹುಟ್ಟೋ ಸೂರ್ಯನ ನೋಡ್ಬೇಕು ಅನ್ನೋ ಆಸೆ. ಆದ್ರೆ ಆ ದೇವ್ರು ಇವನ್ ಮಾತು, ಇವನ್ ದೃಷ್ಟಿ ಎರಡನ್ನೂ ಶಾಶ್ವತವಾಗಿ ಕಿತ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಯಾವ ಮಕ್ಕಳು ಇವನಿಗೆ ಮಾತು ಬರಲ್ಲ, ಕಣ್ ಕಾಣಲ್ಲ ಅನ್ನೋ ಕಾರಣಕ್ಕೆ ಇವನನ್ನ ಹತ್ರನೇ ಸೇರಿಸ್ಕೊಳ್ಳಲ್ಲ. ಒಬ್ಬನೇ ಬೇಜಾರು ಮಾಡ್ಕೊಂಡು ಮೂಲೆಯಲ್ಲಿ ಕೂತಿರ್ತಾನೆ. ಶಂಕರ, ಏನಾಯ್ತು ನಿನಗೆ? ಎದಳು. ಹೀಗಾಗಿದೆ ಅಂತ ಎಲ್ರಿಗೂ ಬೇಜಾರಿದೆ. ಇನ್ನು ಅದನ್ನು ತಯಾರಿಸಿದವ ನೀನು, ನಿನಗೆ ಬೇಜಾರಾಗದೆ ಇರುತ್ತಾ? ಬಾ ಬಾ. ಬುದ್ಧಿಗಳೇ, ಇವನೇ ನಮ್ಮ ದೇವಸ್ಥಾನದ ಗಂಟೆಗೆ ಚಿನ್ನದ ನಾಲ್ಗೆ ಮಾಡಿಕೊಟ್ಟ ಅಕ್ಕಸಾಲಿಗ. ಯಾಕೆ ಇಷ್ಟೊಂದು ದುಃಖ? ಏನಾಯ್ತು ಶಂಕರ? ಹೇಳ್ತೀನಿ. ಬುದ್ಧಿಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಗಂಟೆಯ ನಾಲಿಗೆಯನ್ನು ಕದ್ದಿದವನು ನಾನೇ. ಹೇಳ್ತಾ ಇದೆಯಾ ಶಂಕರ? ಚಿನ್ನದ ನಾಲ್ಗೆ ಮಾಡಿಕೊಟ್ಟಿದ್ದು ನೀನೇ ಅಲ್ವಾ? ದೇವಸ್ಥಾನಕ್ಕೆ ಎಷ್ಟೋ ವರ್ಷಗಳಿಂದ ಎಷ್ಟೋ ವಸ್ತುಗಳನ್ನ ಮಾಡಿಕೊಟ್ಟಿದ್ಯಾ. ನೀನೇ ಕದ್ದೆ ಅಂದ್ರೆ ಏನರ್ಥ? ಹೌದು, ಇದೆಲ್ಲ ಮಾಡಿದ್ದು ನಾನೇ. ನಾನೇ ಕದ್ದಿದ್ದು, ನಂದೇ ತಪ್ಪು. ಈ ಅಪರಾಧಕ್ಕೆ ಕ್ಷಮೆ ಇಲ್ಲ ಅನ್ನೋದು ಗೊತ್ತು. ನೀವಾಗೆ ಒಪ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಬಾ. ಯಾರು ನೀನು? ಎಲ್ಲಿಗೆ ಹೋಗ್ತಾ ಇದೆಯಾ? ಬಂದೇ ಇರು. ಯಾಕೆ ಸಪ್ಪೆ ಮೂರು ಹಾಕೊಂಡು ಕೂತಿದ್ಯಾ? ನೀ ಈ ರೀತಿ ಇದ್ರೆ ಚೆನ್ನಾಗಿರಲ್ಲ. ಸರಿ ಬಿಡು, ನೀನು ಕುಡ್ದಿರೋ ವಿಷಯನ ಯಾವಾಗ ಹೇಳಲ್ಲ. ನಿಜವಾಗ್ಲೂ ಪ್ರಾಮಿಸ್ ಆಗಿ ಹೇಳಲ್ಲ. ಆದರೆ ನಾನು ಮುಚ್ಚಿತಲು ಕೊಡಲ್ಲ. ಬಲವಂತ ಮಾಡಿ ಮುತ್ತಿಸ್ಕೊಳ್ಳೋಷ್ಟು ಚೀಪ್ ನಾನಲ್ಲ.
ಗೊತ್ತಾಗ್ಲೂ ಬ್ಲ್ಯಾಕ್ ಮೇಲ್ ಮಾಡ್ದ? ಸುಮ್ಮನೆ ತಮಾಷೆಗೆ ನೋಡ್ಬೇಕಲ್ಲ, ಈ ಪ್ರೀತಿ ಅನ್ನೋದು ಬಲವಂತವಾಗಿ ಹುಟ್ಟಲ್ಲ. ಈ ಹೃದಯ ಎಂಬ ತೋಟದಲ್ಲಿ ಅದಲ್ಲದೆ ಹುಟ್ಟಬೇಕು. ಅಲ್ಲಿವರೆಗೂ ನಾವು ಕಾಯಬೇಕು. ನಾನು ಕಾಯ್ತೆ. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ. ಅಲ್ಲ ಬೇದಾರ, ನೀನೊಂದು ಪ್ರಶ್ನೆ ಕೇಳಿಲ್ಲ. ನಿನಗೆ ಈ ವಿಸ್ಕಿ ಬಾಟಲ್ ಎಲ್ಲಿ ಸಿಕ್ತೆ? ಹುಡುಗರ ಮನೇಲಿ ಬಾಟ್ಲ್ ಎಲ್ಲಿದೆ ಕೇಳ್ಬೇಕಾ? ಅಲ್ಲ, ಇರೋ ಬಾಟಲ್ನೆಲ್ಲ ನಾನು ಕುಡಿದು ಖಾಲಿ ಮಾಡಿದ್ದೀನಿ. ಮತ್ತೆ ಯಾರು ಕೊಟ್ಟರು? ಆ ಬಾಲಮ್ಮನ್ನ ಏನಾದ್ರು ಕೊಟ್ರು? ಇರ್ಬೋದು, ಇಲ್ದೇನೂ ಇರ್ಬೋದು. ಗೊತ್ತು, ಇಂಥ ಕೆಲಸ ಅವರೇ ಮಾಡಕ್ಕೆ ಸಾಧ್ಯ. ಕಳ್ಳನ ಹೌದೌದು, ಇಲ್ಲಿದ್ರೆ ನಾನೇ ಕುಡಿತೀನಿ. ನಮಗೂ ವಾಸ್ತು ಕಳ್ಳನ ಆಗಲ್ಲ. ಅದಕ್ಕೆ ಅಲ್ವಾ ಒಂದು ಬಾಟ್ಲು ಫುಲ್ ಖಾಲಿ ಮಾಡಿದ್ದು. ವಿಕ್ರಮ್, ಈಗಲೂ ತಲೆ ತಿರುಗ್ತದೆ ಕಣ. ಪ್ಲೀಸ್, ಹಾಗಂತ ನೀನು ಬಾಲಮ್ಮನ ನೀವು ಕೇಳಕ್ಕೆ ಹೋಗ್ಬೇಡ. ಪಾಪ ಹೆದರ್ಕೋತಾರ ಅವ್ರು. ಸರಿ, ಆದರೆ ಇನ್ಮುಂದೆ ನೀನನ್ನು ಕುಡುಕ ಅಂತ ಕರೆಯೋ ಹಾಗಿಲ್ಲ, ಬೈಯೋ ಹಾಗಿಲ್ಲ, ಮತ್ತೆ ಮತ್ತೆ ಕುಡಿಬೇಕಾದ್ರೆ ತಡೆಯೋ ಹಾಗಿಲ್ಲ. ಯಾಕೆ? ಯಾಕಂದ್ರೆ ನೀನು ಇವಾಗ ದೊಡ್ಡ ಕುಡಿಕೆ ಆಗಿದೆಯಾ, ಹಾಗಾಗಿ ನಿಂಗೆ ಹೇಳೋ ರೈಟ್ಸ್ ಇಲ್ಲ. ಆದರೆ ನಾನು ನಿಂತರೂ ಕುಡಿಯೋದಪ್ಪ, ಏನಪ್ಪ ಮಿಸ್ಟೇಕ್ ಕುಡಿದಿದೆ ಅಷ್ಟೇ. ಸ್ವಲ್ಪ ಕುಡಿದ್ರು ಕುಡುಕಿನೇ, ತುಂಬ ಕುಡಿದ್ರು ಕುಡುಕಿನೇ, ಒಟ್ಟಿನ ನಿನ್ನ ಕುಡುಕಿನೇ. ಎಸ್ ನೋಡು, ನೀನು ಇಷ್ಟು ದಿನ ಕೊಡ್ತಿದ್ದೆಲ್ಲ ಬಿಲ್ಡಪ್. ನಾನು ಗುಣವಂತೆ, ಸಂಸ್ಕಾರವಂತೆ, ಆವಂತೆ, ಈವಂತೆ, ಎಲ್ಲವಂತೆ ವಾಸ್ ಔಟ್. ನೋಡು, ಇದೇ ವಿಷಯ ಇಟ್ಕೊಂಡು ನಾನು ರೇಕ್ಸಾಗೆಲ್ಲ ಹೇಳ್ತಾ ಇದ್ದೀನಿ. ಎಲ್ಲ ನಿನ್ನಿಂದನೇ ಆಗಿದ್ದು. ನಾನೇ ನಮ್ಮದೇ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಬರ್ತೀನಿ. ಪ್ರತಿ ಟೈಮು ಜಗಳ ಮಾಡ್ಕೊಂಡಾಗೆಲ್ಲ ಹೋಗಿ ಕುಡ್ಕೊಂಡು ಬರ್ತೇನೆ. ನೀನು ಇನ್ನೊಂದ್ಸಲ ಇದೇ ಸಲಿಗೆ ಇಟ್ಕೊಂಡು ಕುಡ್ಕೊಂಡು ಬಾ, ನಿನ್ನ ಕಾಲು ಕೈನ ಮುರಿದು ಆಚೆ ಹಾಕ್ತಿ. ಓ, ಓಕೆ ಓಕೆ ಓಕೆ. ನೀನು ಕುಡ್ಕೊಂಬಂದ ಇನ್ನೊಂದ್ಸಲ ಹೊಸ ಏನ ಮುಟ್ಟ ಮಾಡಲ್ಲ ನಾನು. ಓಕೆ ಓಕೆ, ಒಳ್ಳೆ ವಿಚಾರ. ಯಾವತ್ತು ಮುಟ್ಟಕ್ಕೆ ಹೋಗ್ಬೇಡ, ಓಕೆನಾ? ತುಂಬ ಒಳ್ಳೆಯದು. ನೀನು ಹಿಂಗೆ ಇದ್ದೇನೆ ಚಂದ ಕಣೆ. ಆದ್ರೂ ಬೇಕಲ್ಲ, ನೀನು ಕುಡ್ದಾಗ ತುಂಬ ಹಾನೆಸ್ಟಾಗಿ ಮಾತಾಡ್ತೀವಿ ಕಣೆ. ಅಂದರೆ ಎಕ್ಸ್ಕ್ಯೂಸ್ ಮೀ, ಕುಡಿದೇ ಇದ್ರೂ ನಾನು ತುಂಬ ಹಾನೆಸ್ಟೇ. ಆದರೆ ನಿನಗೆ ಹಾನೆಸ್ಟ್ ಬರೋದು ಅರ್ಥ ಗೊತ್ತಿಲ್ಲ. ನನ್ನ ಹಾನೆಸ್ಟಿ ಬಗ್ಗೆನೇ ಪ್ರಶ್ನೆ ಮಾಡ್ತೀನಿ ನೀನು. ಸೊ ಎಷ್ಟು ಸಲ ಮಾತು ಉಳಿಸ್ಕೊಂಡಿದ್ಯಾ ನೀನು? ನೋಡು, ಕೊಟ್ಟಿರೋ ಮಾತನ್ನ ತಪ್ಪಿರೋ ಇಷ್ಟಿದೆ ಅಲ್ಲ. ಹೌದೌದು, ತಪ್ಪಲ್ಲ ಅಂತ ಹೇಳಿ ಅದೆಷ್ಟು ಸಲ ಮಚ್ಚಿಡ್ದಿದ್ಯಾ ನೀನು. ಸಮಯ ಸಂದರ್ಭ. ಇವಾಗ ನೀನು ಉಪವಾಸ ಮಾಡ್ತಾ ಇರ್ತೀಯ, ರೋಡಲ್ಲಿ ಹೋಗ್ತಿರ್ಬೇಕು, ಅದೇ ತಲೆಸುತ್ತ ಬಿದ್ದು ಹೋಗ್ತೀಯ. ಅವಾಗ ಯಾರೋ ಬಂದು ನೀರು ಕುಡಿಸ್ತಾರೆ, ಅವಾಗ ಉಪವಾಸ ಹಾಳಾಗಲ್ವಾ? ಇದು ಅದೇ ಥರ. ಪಾಪ ಎಲ್ಲದಕ್ಕೊಂದು ಎಕ್ಸ್ಪ್ಲನೇಷನ್ ಇರುತ್ತಲ್ವಾ? ನೀನಂತೂ ಒಳ್ಳೆಯವನಾಗೋರ್ಗು ನಂಗೆ ಇಷ್ಟ ಆಗಲ್ಲ. ನಾನು ಒಳ್ಳೆಯನಾದ್ರೆ ನಿಂಗೆ ಇಷ್ಟ ಆಗುತ್ತಾ? ಕ್ಷಮಿಸಿ ಬಿಡಲಿ ನಾನಿಸೋದು, ಕೈ ಚಾಚಲೆ ಎಲ್ಲ ಮರೆತು, ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನಿದೆಯ ಮೊದಲ ಮಾತು. ಅಳುತ್ತಲಿದೆ ನೆನಪೊಂದು ಕುಳಿತು. ನಿಶಿ, ಅದೇನೋ ಪ್ರೂಫ್ ಅಂತೆ, ಅವ್ರಿಗೆ ತೋರಿಸ್ಬಿಡು. ಏನು ವಿಕ್ಕಿ, ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಏಯ್ ಬೇಬಿ, ಏನು ಹೇಳ್ತಿದ್ಯಾ? ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಇರುತ್ತಾ? ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಬಿಡು. ದೇವಸ್ಥಾನದಲ್ಲಿ ಅರ್ಕೆ ತೀರ್ಸೋದು ಬಿಟ್ಟು ನಿನ್ನ ಫ್ರೆಂಡ್ ಪ್ರಾಣ ಉಳ್ಸಕ್ಕೆ ಹೋಗಿದೆಯಲ್ಲ, ನಿನ್ನಂಥ ಫ್ರೆಂಡ್ ಪಡೆಯೋಕ್ಕೆ ತುಂಬ ಲಕ್ ಇರಬೇಕು. ತುಂಬ. ನಿನ್ನಂಥ ಸೊಸೆ ಪಡೆದಿರೋಕ್ಕೆ ಈ ಮನೆಯವ್ರು ಯಾರಿಗೂ ಒಂಚೂರು ಖುಷಿನೇ ಇಲ್ಲ. ಈ ಕೋರ್ಟಲ್ಲಿ ನಿಲ್ಲಿಸಿ ಲಾಯರ್ಗಳು ಪ್ರಶ್ನೆ ಮಾಡ್ತಾರಲ್ಲ, ಆ ರೀತಿ ಮಾಡ್ತಾ ಇದಾರೆ ನಿಂಗೆ. ಲೋ ಮಗನೇ, ನಿನಗೆ ಇಷ್ಟೊಂದು ಮ್ಯಾಚೂರ್ಡ್ ಆಗ್ಬಿಟ್ಟ, ಪಾಯಿಂಟ್ ಬೇರೆ ಹಾಕೋದು ಕಲ್ತ್ಬಿಟ್ಟ. ಹೌದು, ಮತ್ತೆ ನನ್ನ ಬೇಬಿನ ಮದುವೆ ಆದಮೇಲೆ ಇದೆಲ್ಲ ಗೊತ್ತಾಗಿರೋದು ನನಗೆ. ನಾನು ದೊಡ್ಡವನಾಗಿದ್ದೀನಿ. ಓಹ್,
ಸಾರಿ, ನಿಮಗೆಲ್ಲ ಡಿಸಪಾಯಿಂಟ್ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಇದನ್ನ ಬೇಕು ಅಂತ ಮಾಡಿದ್ದಲ್ಲ, ಸಿಚುವೇಶನ್ ಹಾಗಿತ್ತು ಅಷ್ಟೆ. ನನ್ನ ಟೈಮೇ ಸರಿ ಇರಲಿಲ್ಲ, ಅದಕ್ಕೆ ನಿಮ್ಮ ಯಾರಿಗೂ ಇನ್ಫಾರ್ಮ್ ಮಾಡೋಕ್ಕೆ ಆಗಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಐ ಆಮ್ ಸಾರಿ ಅಭಿ ಅವರೇ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ದೇವಸ್ಥಾನಕ್ಕೆ ಬಂದಿದ್ರಿ. ನಾನು ಆ ರೀತಿ ಎಲ್ಲ ಮಾಡಬಾರ್ದಾಗಿತ್ತು. ಛೇ, ಆದರೆ ಏನು ಮಾಡಲಿ, ನಾನು ಹೋಗೋದು ಸ್ವಲ್ಪ ಲೇಟ್ ಆಗಿದ್ದಿದ್ರು. ಬೇಬಿ ಬೇಬಿ, ನನಗೆ ಅರ್ಥ ಆಗುತ್ತೆ ಬಿಡು, ನೀನು ಫೀಲ್ ಎಲ್ಲ ಮಾಡೋಕೆ ಹೋಗ್ಬೇಡ. ಥ್ಯಾಂಕ್ಸ್ ವಿಕ್ಕಿ. ಅಕ್ಕ, ಕಾರ್ ಕೀ ಕೊಡು. ಅಭಿ ಅವರೇ, ತಗೊಳ್ಳಿ ನಿಮ್ಮ ಕಾರ್ ಕೀ. ನಿಮ್ಮ ಕಾರ್ನ ನಾನೇ ವಾಶ್ ಮಾಡಿಕೊಡ್ತೀನಿ, ಆಯಿತಾ? ಕಾರ್ ವಾಶ್ ಮಾಡಿಕೊಡ್ತೀನಿ ಅಂದರೆ ಏನಮ್ಮ ಅರ್ಥ? ಅಷ್ಟೊಂದು ಗಲೀಜ್ ಜಾಗಕ್ಕೆಲ್ಲ ಹೋಗಿದ್ದ? ಡ್ಯಾಡ್, ಇಟ್ಸ್ ಓಕೆ, ವಾಶ್ ಮಾಡೋ ಅಗತ್ಯ ಏನಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಬೇಬಿ ನಿಂತಿದೆಯಲ್ಲ, ಕೂತ್ಕೋ ನೀನು, ಕೂತ್ಕೋ. ನೋಡು ಫೇಸ್ ನೋಡು, ಒಂದೇ ದಿನಕ್ಕೆ ಎಷ್ಟು ಡಲ್ ಆಗಿದೆಯಾ? ಏನಾದ್ರು ತಿಂದೀಯಾ? ತಂದ್ಕೊಡ್ಲಾ ನಾನು? ಇಟ್ಸ್ ಓಕೆ ವಿಕ್ಕಿ. ಏನು ನಾನು ತಂದ್ಕೊಡ್ತೇನೆ.